ಅಲ್ಲ ಆಲ್ರೆಡಿ ಫಿಲಂ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಗೊತ್ತಿಲ್ಲದೆ ಇರೋದ ಭಲೇ ಇದ್ದೀರಾ ನೀವು. ಫಸ್ಟ್ ಆಫ್ ಆಲ್ ನೀವೆಲ್ಲ ಟೀಸರ್ ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ನೋಡಿದ್ದೀರಾ? ಓ ಥ್ಯಾಂಕ್ ಯು. ಅದೇ ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಬಂದಿರೋದು. ನೀವು ನೋಡಿದ್ದೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ UI ಫಸ್ಟ್ ಆಫ್ ಆಲ್ ಟೈಟ್ಲ್ ಏನು ಅಂತಲೇ ತುಂಬ ಜನ ಕೇಳ್ತಾರೆ. ಅದು ನೀವೇ ಅದನ್ನು ಹೇಳಬೇಕು ಅಂದರೆ ಆ ಥರ ಟೈಟ್ಲ್ ಇಟ್ಟಿರೋದು, ಇಲ್ಲಾಂದರೆ ಹೆಸರೇ ಇಟ್ಬಿಡ್ತಿದ್ದೆ ನಾನು. ಅದಕ್ಕೆ ಒಬ್ಬೊಬ್ಬರು ವಿಶ್ಲೇಷಣೆ ಕೊಡ್ತಾರೆ, ಹಂಗೆ ಕೊಟ್ರೇ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನೀವು ಮಾತಾಡಬೇಕು, ನಾವು ಮಾತಾಡಬೇಕಂದ್ರೆ ನನ್ನ ಉದ್ದೇಶ. ಸಿನಿಮಾ ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರೋದು. ಅದು ಆ್ಯಕ್ಚುಲಿ ಅದನ್ನೇ ನೀವು ಖುಷಿ ಪಡ್ತೀರಾ. ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನು ಖುಷಿ ಪಡ್ತೀನಿ ಅಂದರೆ ಥಿಯೇಟ್ರಲ್ಲಿರೋ ಆಡಿಯನ್ಸ್ ಹೀರೋಗಳ ಥರ ವಿಜೃಂಭಿಸ್ಬೇಕು, ಅದು ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ಥರ ಪ್ರಯತ್ನ ಇರುತ್ತೆ. ನನಗೆ ನನ್ನ ಆಡಿಯನ್ಸೇ ಸೂಪರ್ ಸ್ಟಾರ್ಗಳು. ನನಗೆ ಅವರು ವಿಚಾರಗಳು, ಅವ್ರು ಏನು ಕಲಿತಾರೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ಬಹಳ ಮುಖ್ಯ. ಯಾಕೆ ನಿರ್ದೇಶಕನಾಗಿ ನನಗೊಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ಥರ ಒಂದು ಮೆಟಫರಿಕ್ ಸಿನಿಮಾ ಅಂತಲೇ ಹೇಳಬೇಕಿದು. ಯಾಕಂದರೆ ಪ್ರತಿಯೊತ್ತಿ ನೀವು ಒಂದ್ಸತಿ ನೋಡಿದಾಗ ಒಂದೇನೋ ಕಾಣಿಸುತ್ತೆ ನಿಮಗೆ, ಅದ್ರ ಹುಡುಕಿದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ಥರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದರೆ ಒಂದೊಂದು ವಿಷಯಲ್ ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟ್ರು ಸ್ವಲ್ಪ ಹೈಟ್ ಇದ್ದಾನೆ ಒಂದು ಅರ್ಥ ಇರುತ್ತೆ, ಕುಳ್ಳಗಿದಾರೆ ಒಂದು ಅರ್ಥ ಇರುತ್ತೆ, ದಪ್ಪಗಿದಾರೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಂದರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದೀರ. ಬುದ್ಧಿವಂತರು ಆಡಿಯನ್ಸ್ ಯಾವತ್ತು ಬುದ್ಧಿವಂತರು ಅಂತ ಪ್ರತಿಯೊತ್ತಿ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ ಸಿನಿಮಾದವ್ರು ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರೇ ಕೊಡಬೇಕು ಅನ್ಕೊತಾ ಇರ್ತೀವಿ ನಾವು. ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕೋತಿದ್ದಂಗೆ ನನಗನ್ಸೋದು ಹ್ಯಾಟ್ಸ್ ಆಫ್, ಅವ್ರಿದ್ದಾರೆ ಬಿಡು, ಏನು ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು. ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರ ಒಂದು ಪ್ರಯತ್ನ ಈ ಚಿತ್ರ. ನೀವು ನೋಡಿರ್ತೀರ ಟೀಸರ್ನ, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಾರ್ನರ್ನ. ಇನ್ನೇನಿದ್ರು ನೀವು ಕೇಳಬೇಕು.